ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನದ ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ದ್ವಾದಶ ರಾಶಿಗಳ ಸಂಪೂರ್ಣ ಭವಿಷ್ಯ ಹೇಗಿದೆ ಎಂದು ನೋಡೋಣ. ಮೊದಲಿಗೆ ಮೇಷರಾಶಿ. ಇಂದು ನಿಮಗೆ ಮೇಷರಾಶಿಯವರಿಗೆ ನಿಮ್ಮ ಮನಸ್ಸು ಚುರುಕಾಗಿರತಕ್ಕಂತಹ ದಿನ. ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟತೆ ನಿಮಗೆ ಬರಲಿದೆ. ಸಹಜ ಶಕ್ತಿಯಿಂದ ಕೆಲಸಗಳು ಸುಲಭವಾಗಿ ಮುಗಿಯುವ ಸಾಧ್ಯತೆ ಇರತಕ್ಕಂತಹ ದಿನ. ಇನ್ನು ಈ ದಿನ ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ಒಂದು ವಿಚಾರವನ್ನು ನೋಡುವುದಾದರೆ, ಈ ದಿನ ನಿಮ್ಮ ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗತಕ್ಕಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಒಳ್ಳೆಯ ಒಂದು ಸಹಕಾರ ಹಾಗೂ ಒಂದು ಉತ್ತಮ ಬಾಂಧವ್ಯ ಏರ್ಪಡತಕ್ಕಂಥ ದಿನ. ಈ ದಿನ ಉದ್ಯಮದಲ್ಲಿ ಹೊಸ ಸಂಪರ್ಕಗಳು ಬಲಿಷ್ಠವಾಗಲಿದೆ. ಹೊಸ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಒಳ್ಳೆಯ ರೀತಿಯಿಂದ ನೆರವೇರತಕ್ಕಂತಹ ದಿನ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ, ಈ ದಿನ ಹಣಕಾಸಿನ ಪರಿಸ್ಥಿತಿ ಒಂದು ಸ್ಥಿರವಾಗಿರತಕ್ಕಂತಹ ದಿನವಾಗಲಿದೆ. ಹಳೆಯ ಸಾಲದಿಂದ ಮುಕ್ತರಾಗುವ ಒಳ್ಳೆಯ ಯೋಗ ನಿಮಗೆ ಪ್ರಾಪ್ತಿಯಾಗಲಿದೆ. ಲಾಭದಾಯಕ ವ್ಯವಹಾರ ನಡೆಯತಕ್ಕಂತಹ ದಿನ. ಇನ್ನು ಹಣವನ್ನು ಆದಷ್ಟು ಈ ದಿನ ಉಳಿತಾಯ ಮಾಡಿಕೊಳ್ಳಿ. ಆದಷ್ಟು ಹಣದ ಬಗ್ಗೆ ಜಾಗರೂಕತೆ ಇರಲಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ, ವಿದ್ಯಾರ್ಥಿಗಳಿಗೆ ಹೊಸ ಒಂದು ಚಿಂತನೆ ಹಾಗೂ ಸ್ಪರ್ಧಾತ್ಮಕ ಯತ್ನ ಒಂದು ಶುಭಕರವಾದ ಇರತಕ್ಕಂಥ ದಿನ. ವಿದ್ಯೆಯಲ್ಲಿ ಒಳ್ಳೆಯ ಶುಭ ಫಲ ಪ್ರಾಪ್ತಿಯಾಗಲಿದೆ. ಗುರುಗಳಿಂದ ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗತಕ್ಕಂಥ ದಿನ. ಈ ದಿನ ವಿದ್ಯೆಯಲ್ಲಿ ನೀವು ಒಳ್ಳೆಯ ಸಾಧನೆ ಮಾಡಲಿದ್ದೀರಿ. ನಿಮ್ಮ ಒಂದು ವಿದ್ಯೆಗೆ ಗುರುಗಳಿಂದ ಒಳ್ಳೆಯ ಒಂದು ಸಲಹೆ ದೊರೆಯುವಂಥ ದಿನ. ಇನ್ನು ಪರೀಕ್ಷಾ ತಯಾರಿ ಈ ದಿನ ಯಶಸ್ವಿಯಾಗಿ ಸಾಗಲಿದೆ ಮತ್ತು ಒಳ್ಳೆಯ ಒಂದು ಯಶಸ್ಸಿನ ದಿನವಾಗಲಿದೆ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಮತ್ತು ಕುಟುಂಬದ ವಿಚಾರವನ್ನು ನೋಡುವುದಾದರೆ, ಕುಟುಂಬದಲ್ಲಿ ಶಾಂತಿ ನೆಲೆಸತಕ್ಕಂತಹ ದಿನ. ಮನೆಯಲ್ಲಿ ಹಿರಿಯರ ಸಲಹೆ ನಿಮಗೆ ಈ ದಿನ ಗುರಿಯಾಗಬಹುದು. ಪ್ರೇಮಿಗಳ ನಡುವೆ ಸಣ್ಣ ಅಭಿಪ್ರಾಯ ಹಾಗೂ ಭಿನ್ನತೆ ಇರಲಿದೆ. ಧೈರ್ಯದಿಂದ ಇದನ್ನು ನಿಭಾಯಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಸಾಮಾನ್ಯವಾಗಿ ಆರೋಗ್ಯ ಈ ದಿನ ಉತ್ತಮವಾಗಿರಲಿದೆ. ತಲೆನೋವು ಅಥವಾ ನಿದ್ರಾಹೀನತೆಗಳಾಗಬಹುದು. ವಿಶ್ರಾಂತಿ ಅಗತ್ಯ. ಹಾಲು ಮತ್ತು ಹಸಿರು ತರಕಾರಿಗಳ ಸೇವನೆಯನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ. ಆದಷ್ಟು ನೀರು ಸೇವನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಳದಿ ಬಣ್ಣ. ಶುಭ ಸಂಖ್ಯೆ 8. ಶುಭ ಸಮಯ ಬೆಳಗ್ಗೆ 9:15 10:45 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಸುಬ್ರಹ್ಮಣ್ಯಾಯ ನಮಃ. ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ. ಹಾಗೂ ಈ ದಿನ ದೇವತಾ ಆರಾಧನೆ, ದಾನ ಧರ್ಮಾದಿಗಳನ್ನು ಮಾಡಿಕೊಳ್ಳಿ. ಶುಭ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಪ್ರತಿದಿನ ಬೇಕಾದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುಭವಾಗಲಿ. ಮುಂದಿನ ರಾಶಿ ವೃಷಭ ರಾಶಿ. ಇಂದು ನಿಮಗೆ ವೃಷಭ ರಾಶಿಯವರಿಗೆ ಮಧ್ಯಮ ಫಲದ ಒಂದು ದಿನವಾಗಿರಲಿದೆ. ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳುವ ಬುದ್ಧಿವಂತಿಕೆ ಇವತ್ತು ನಿಮಗೆ ಪ್ರಾಪ್ತಿಯಾಗಲಿದೆ. ನಿಮ್ಮ ಕೆಲಸಗಳು ಅನುಕೂಲಕರವಾಗಿ ನಡೆಯತಕ್ಕಂಥ ದಿನ. ನಿಮ್ಮ ಕೆಲಸಕ್ಕೂ ಈ ದಿನ ತಾಳ್ಮೆ ತುಂಬ ಅಗತ್ಯ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಅಥವಾ ಉದ್ಯಮದ ವಿಚಾರವನ್ನು ನೋಡುವುದಾದರೆ, ಈ ದಿನ ಕೆಲಸದಲ್ಲಿ ದೋಷ ಪರಿಹಾರ ಕಾರ್ಯದ ಮುಂದುವರಿಕೆಯಾಗಲಿದೆ. ಕೆಲವೊಂದು ವಿಳಂಬಗಳಿಗೂ ಸನ್ನಾಹವಿರಲಿ. ಆದಷ್ಟು ಈ ದಿನ ಉದ್ಯಮದಲ್ಲಿ ಹಣಕಾಸು ತೊಂದರೆಗಳು ಹಾಗೂ ಮುಳುಗುವ ಸಾಧ್ಯತೆ ಇದೆ. ಆದಷ್ಟು ಉದ್ಯೋಗ ಮತ್ತು ಉದ್ಯಮದ ಒಂದು ವಿಚಾರಗಳಲ್ಲಿ ತುಂಬ ಜಾಗರೂಕತೆ ಇರಲಿ. ನಿರ್ಲಕ್ಷ್ಯ ಬೇಡ, ಜಾಗರೂಕತೆ ಮುಖ್ಯ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ, ಖರ್ಚುಗಳನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳಿ. ಹೊಸ ಹಣಕಾಸು ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳದಿರುವುದು ಉತ್ತಮ. ಹಳೆಯ ಸಾಲ ಬಾಕಿಗಳಿಂದ ನಿರ್ಗಮನ ಸಾಧ್ಯವಿಲ್ಲ. ಆದಷ್ಟು ಹಣಗಳನ್ನು ಸೇವಿಂಗ್ ಮಾಡಲು ಕಲಿಯಿರಿ. ಆದಷ್ಟು ಖರ್ಚುಗಳನ್ನು ಕಮ್ಮಿ ಮಾಡಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಓದಿನಲ್ಲಿ ಏರುಪೇರುಗಳಾಗತಕ್ಕಂಥ ದಿನ. ಶಿಕ್ಷಣಕ್ಕೆ ಹೆಚ್ಚು ಎಚ್ಚರಿಕೆಯಿಂದ ಒಂದು ಸಮಯವನ್ನು ಹಂಚಿಕೊಳ್ಳಿ. ಗುರುಗಳಿಂದ ತಕ್ಷಣ ಸಹಾಯ ದೊರೆಯುವುದು ನಿಮಗೆ ದಿನ ಕಷ್ಟ ಸಾಧ್ಯ. ಆದರೂ ಹೆಚ್ಚಿನ ಸಮಯ ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ದೊಡ್ಡ ರೀತಿಯ ಒಂದು ಸಾಧನೆಯನ್ನು ಮಾಡಲು ಪ್ರಯತ್ನಿಸಿ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ, ಕುಟುಂಬದ ಸದಸ್ಯರೊಂದಿಗೆ
ಭಿನ್ನಾಭಿಪ್ರಾಯಗಳು ಮೂಡತಕ್ಕಂಥ ದಿನ. ಇನ್ನು ಇದನ್ನು ನೀವು ಬುದ್ಧಿವಂತಿಕೆ ಮತ್ತು ಶಾಂತತೆ ಇಟ್ಟು ಮಾತನಾಡಿಕೊಳ್ಳಿ. ಪ್ರೇಮಿಗಳಿಗೆ ಸಂಯಮ ತುಂಬ ಅಗತ್ಯ. ಪ್ರೇಮದ ವಿಚಾರದಲ್ಲಿ ಆದಷ್ಟು ಒಂದು ಐಕ್ಯಮತ್ಯ, ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸಗಳನ್ನು ಕಾಪಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಈ ದಿನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಎದುರಾಗಲಿದೆ. ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು, ಚರ್ಮಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯಗಳು ನಿಮ್ಮನ್ನು ಬಾಧಿಸಲಿದೆ. ಆದಷ್ಟು ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಮಸಾಲೆ ಪದಾರ್ಥಗಳನ್ನು ಕಮ್ಮಿಯಾಗಿ ಸೇವಿಸಿ. ಆದಷ್ಟು ಉತ್ತಮ ಆಹಾರವನ್ನು ಸೇವನೆ ಮಾಡಿ. ಜಂಕ್ ಫುಡ್ಗಳನ್ನು ದೂರ ಮಾಡಿ. ವಿಟಮಿನ್ ಬಿ ಯುಕ್ತ ಆಹಾರ ಸೇವನೆ ಜಾಸ್ತಿ ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ. ಶುಭ ಸಂಖ್ಯೆ 6. ಶುಭ ಸಮಯ ಮಧ್ಯಾಹ್ನ 12:15 1:30 ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಪೂಜೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು ಆದಷ್ಟು ಜಪ ಮಾಡಿಕೊಳ್ಳಿ. ಹಾಗೂ ಹೆಚ್ಚಿನ ಪರಿಹಾರಕ್ಕಾಗಿ ಹಾಲನ್ನು ದಾನ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನಿಮ್ಮ ಚಾತುರ್ಯ ಮತ್ತು ಮಾತಿನ ಶಕ್ತಿ ನಿಮಗೆ ಯಶಸ್ಸು ತಂದುಕೊಡಲಿದೆ. ಹೊಸ ಸಂಪರ್ಕಗಳು ಜರುಗುವಂತಹ ದಿನ. ಆದರೂ ಜಾತಕದಲ್ಲಿ ಚಂದ್ರನ ಸ್ಥಿತಿ ಬದಲಾವಣೆ ಇರುವುದರಿಂದ ಕೌಟುಂಬಿಕವಾಗಿ ಒಂದು ಹೆಚ್ಚಾಗಿ ನಿಗಾವಿರಲಿ. ಜಾಗರೂಕತೆ ಎಲ್ಲ ವಿಚಾರಗಳಲ್ಲಿ ಮುಖ್ಯ. ಇನ್ನು ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ, ಈ ದಿನ ಉದ್ಯೋಗದಲ್ಲಿ ಬದಲಾವಣೆಯಾಗುವಂಥ ಸಾಧ್ಯತೆ. ಸ್ಥಳಾಂತರ ಅಥವಾ ದೋಷ ಪರಿಹಾರ ಚಟುವಟಿಕೆಗಳು ನಡೆಯಬಹುದು. ವ್ಯಾಪಾರಿಗಳಿಗೆ ಹೊಸ ಮಾರ್ಗಗಳ ಸೃಷ್ಟಿಯಾಗಬಹುದು. ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ಸಿಗಲಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ಆಗಮನ ಸಾಧ್ಯವಾದರೂ ಅನಾವಶ್ಯಕ ಖರ್ಚು ಕೂಡ ಇರತಕ್ಕಂಥ ದಿನ. ಹೂಡಿಕೆಗೆ ಈ ದಿನ ಯೋಗ್ಯ ದಿನವಲ್ಲ. ಹಾಗಾಗಿ ದೊಡ್ಡ ಮಟ್ಟಿನ ಹೂಡಿಕೆಯನ್ನು ಮಾಡದೇ ಇರತಕ್ಕಂಥದ್ದು ಉತ್ತಮ. ಸಾಲದ ವಿಚಾರದಲ್ಲಿ ಹೆಚ್ಚು ಎಚ್ಚರಿಕೆ ಅವಶ್ಯಕ. ಆದಷ್ಟು ಹೂಡಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ, ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾಗಿರತಕ್ಕಂಥ ದಿನವಾಗಿರಲಿದೆ. ಪರೀಕ್ಷಾ ಫಲಿತಾಂಶ ಅಥವಾ ಇಂಟರ್ನಲ್ ಮೊಕದ್ದಮೆಗಳಲ್ಲಿ ಸಾಧನೆ ಸಾಧ್ಯವಾಗಲಿದೆ. ಹೊಸ ಓದು ಅಥವಾ ತರಬೇತಿಗೆ ಈ ದಿನ ಶುಭಾರಂಭ ಉತ್ತಮ ಸಮಯ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ, ದಾಂಪತ್ಯ ಜೀವನದಲ್ಲಿ ಮಾತಿನ ಅಸಭ್ಯತೆ ತಪ್ಪಿಸಿಕೊಳ್ಳಿ. ಸ್ನೇಹಿತರು ಅಥವಾ ಪ್ರೇಮಿಗಳಿಂದ ಉತ್ತಮ ಸುದ್ದಿ ಸಿಗತಕ್ಕಂತಹ ದಿನ. ಕುಟುಂಬದ ಹಿರಿಯರ ಸಲಹೆಗೆ ಮೌಲ್ಯ ನೀಡಿ. ಹಾಗೂ ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಶ್ರದ್ಧೆಯಿಂದ ಆರಾಮ ಮಾಡಿಕೊಳ್ಳಿ. ಹೊಟ್ಟೆ ಅಥವಾ ನರಜಡತೆಯ ತೊಂದರೆ ಸಂಭವವಾಗಬಹುದು. ನಿಂಬೆ ನೀರು ಅಥವಾ ತಂಪಾದ ಕಣ್ಣು ಸೇವನೆಯನ್ನು ಮಾಡಿಕೊಳ್ಳಿ. ಹಾಗೂ ಆರೋಗ್ಯದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಬೇಕಾದಂಥ ದಿನ. ಒಳ್ಳೆಯ ಆಹಾರ, ಜಂಕ್ ಫುಡ್ಗಳನ್ನು ದೂರ ಮಾಡಿ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಇಂದಿನ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 5. ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 11:30 ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ನೀವು ಮಹಾವಿಷ್ಣು ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೂ ಗುರು ಬೃಹಸ್ಪತಿಯನ್ನು ಪ್ರಾರ್ಥನೆ ಮಾಡಿ ನವಗ್ರಹ ಆರಾಧನೆಯನ್ನು ಮಾಡಿ. ಮಂತ್ರ ಓಂ ವಿಷ್ಣವೇ ನಮಃ. ಈ ಮಂತ್ರವನ್ನು ಜಪ ಮಾಡಿ ಹಾಗೂ ನವಗ್ರಹಗಳ ಪೂಜೆ ಆರಾಧನೆಯನ್ನು ಮಾಡಿಕೊಳ್ಳಿ. ಈ ದಿನ ಹಸಿರು ಧಾನ್ಯಗಳನ್ನು ದಾನ ಮಾಡಿ ಹಾಗೂ ಹಾಲನ್ನು ಸೇವಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುಭವಾಗಲಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇಂದು ನಿಮ್ಮ ಭಾವನಾತ್ಮಕವಾಗಿ ನಿಮ್ಮ ಮನಸ್ಸು ತೀವ್ರವಾಗಿ ಕಾರ್ಯನಿರ್ವಹಿಸಬಹುದು. ವ್ಯಕ್ತಿತ್ವದ ಪ್ರಭಾವ ಹೆಚ್ಚಾಗಲಿದೆ. ಆದರೆ ನಿರ್ಧಾರಗಳ ವಿಚಾರದಲ್ಲಿ ತಾಳ್ಮೆ ತುಂಬ ಅಗತ್ಯ. ಹಿರಿಯರ ಸಲಹೆ ಅನುಸರಿಸಿದರೆ
ಉತ್ತಮ ಪ್ರಯೋಜನವಾಗಲಿದೆ ಮತ್ತು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಉದ್ಯಮದ ವಿಚಾರವನ್ನು ನೋಡುವುದಾದರೆ, ಈ ದಿನ ಕೆಲಸದ ಸ್ಥಳದಲ್ಲಿ ಹಿರಿಯರಿಂದ ಮೆಚ್ಚುಗೆ ಸಿಗತಕ್ಕಂತಹ ದಿನ. ಹೊಸ ಒಂದು ಕೆಲಸವು ನಿಮಗೆ ಜವಾಬ್ದಾರಿಗಳ ತಂದುಕೊಡಲಿದೆ. ವ್ಯಾಪಾರಿಗಳಿಗೆ ಸಹಕರಿಸುವ ಗ್ರಾಹಕರಿಂದ ಈ ದಿನ ಲಾಭ ಉಂಟಾಗಲಿದೆ. ಹೊಸ ಒಂದು ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಲಾಭಗಳು ಹಾಗೂ ವ್ಯಾಪಾರದಲ್ಲಿ ಉತ್ತಮ ಲಾಭಗಳು ದೊರೆಯತಕ್ಕಂಥ ದಿನ. ಉದ್ಯೋಗ ಹುಡುಕುತ್ತಿರುವವರಿಗೆ ಉತ್ತಮ ಉದ್ಯೋಗ ದೊರೆಯುವಂಥ ಸಾಧ್ಯತೆಯೂ ಇದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ಒಂದು ಲಾವಣ್ಯತೆ ಇರಲಿದೆ, ಆದರೆ ಖರ್ಚು ಹೆಚ್ಚು ಆಗುವ ಸಾಧ್ಯತೆ. ಹಳೆಯ ಸಾಲ ತೀರಿಸಲು ಸಮಯ ಈ ದಿನ ಸೂಕ್ತವಾಗಿರಲಿದೆ. ಹೂಡಿಕೆಯಲ್ಲಿ ತಜ್ಞರ ಸಲಹೆ ಪಡೆದು ಮುಂದಾಗುವುದು ಉತ್ತಮ. ಇನ್ನು ಈ ದಿನದ ನಿಮ್ಮ ವಿಶೇಷವಾಗಿ ಹಣದ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ, ಆದಷ್ಟು ಕಾಳಜಿ ಇರಲಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳಿ. ಪ್ರಯೋಜನ ಉತ್ತಮವಾಗಿ ಪಡೆಯುವಂಥ ದಿನ. ವಿದ್ಯಾರ್ಥಿಗಳು ದಿನ ಗುರಿ ಸ್ಪಷ್ಟವಾಗಿರಲಿ. ವಿದ್ಯೆಯಲ್ಲಿ ಸಾಧನೆ ಮಾಡಲು ಉತ್ತಮವಾದಂಥ ದಿನ. ಇನ್ನು ಈ ದಿನದ ನಿಮ್ಮ ಒತ್ತಡದಿಂದ ದೂರವಿದ್ದು ತಾಳ್ಮೆಯಿಂದ ಆದಷ್ಟು ವಿದ್ಯೆಯಲ್ಲಿ ತೊಡಗಿಕೊಂಡಲ್ಲಿ ಉತ್ತಮ ಫಲ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ, ಕುಟುಂಬದಲ್ಲಿ ಸೌಹಾರ್ದತೆ ಬೆಳೆಸಲು ನಿಮ್ಮ ಪಾತ್ರ ತುಂಬ ಮುಖ್ಯವಾಗಲಿದೆ. ಪಾಲುದಾರರ ಜೊತೆ ಬುದ್ಧಿವಂತಿಕೆ ಹಾಗೂ ಸಹನೆಯನ್ನು ಇಟ್ಟುಕೊಳ್ಳಿ. ಕೆಲವು ಪ್ರೇಮ ಸಂಬಂಧಗಳಲ್ಲಿ ಗಂಭೀರತೆ ಚರ್ಚೆಗಳು ನಡೆಯತಕ್ಕಂಥ ದಿನ ಮತ್ತು ಪ್ರೀತಿಯಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ, ಐಕ್ಯಮತ್ಯ ತುಂಬ ಮುಖ್ಯ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಕುಳಿತು ಕೆಲಸ ಮಾಡುವವರಿಗೆ ಬೆನ್ನು ಅಥವಾ ಮೂಳೆ ಸಮಸ್ಯೆಗಳು ಉಂಟಾಗಬಹುದು. ಆಹಾರ ಕ್ರಮ ಸರಿಯಾಗಿ ಇಟ್ಟುಕೊಳ್ಳಿ. ಜಲಪಾನವನ್ನು ಮಾಡಿ ತಂಪು ಆಹಾರವನ್ನು ಸೇವನೆ ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ, ಈ ದಿನ ಕಂದು ಬಣ್ಣ. ಶುಭ ಸಂಖ್ಯೆ 2. ಶುಭ ಸಮಯ ಮಧ್ಯಾಹ್ನ 12ರಿಂದ 1:30ರವರೆಗೆ ನಿಮಗೆ ಶುಭ ಸಮಯ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಚಂದ್ರದೇವರ ಆರಾಧನೆ ಮಂತ್ರ ಓಂ ಚಂದ್ರಾಯ ನಮಃ ಈ ಮಂತ್ರವನ್ನು ಜಪ ಮಾಡಿ ಹಾಗೂ ಹಾಲು ಅಥವಾ ಬೆಣ್ಣೆಯನ್ನು ದಾನ ಮಾಡಿ ಮತ್ತು ಸ್ತ್ರೀಯರಿಗೆ ಗೌರವ ತೋರಿಸಿ ವಸ್ತ್ರದಾನವನ್ನು ಮಾಡಿಕೊಳ್ಳಿ. ಇನ್ನು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ. ಸಿಂಹರಾಶಿ, ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುವಂತಹ ದಿನ. ನಿಮ್ಮ ಚತುರತೆ ಮತ್ತು ನಾಯಕತ್ವದಿಂದ ಇತರರ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗಲಿದೆ. ಆದಷ್ಟು ಶಾಂತ ಮನಸ್ಸಿನಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಆದಷ್ಟು ಎಚ್ಚರಿಕೆ ಹಾಗೂ ಜಾಗರೂಕತೆ ಮುಖ್ಯ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಅಥವಾ ಉದ್ಯಮದ ವಿಚಾರವನ್ನು ನೋಡುವುದಾದರೆ, ಉದ್ಯೋಗದಲ್ಲಿ ಒಳ್ಳೆಯ ಅವಕಾಶಗಳು ಸಿಗಲಿದೆ. ನಿಮ್ಮ ನಿರ್ಧಾರಗಳು ಇಂದು ಕಾರ್ಯಕ್ಷಮತೆ ಉತ್ತಮವಾಗಿ ತೋರಿಸಲಿವೆ. ವ್ಯಾಪಾರಿಗಳಿಗೆ ಹೊಸ ಒಂದು ಕ್ಲೈಂಟ್ಗಳು ಬರುವಂಥ ದಿನ. ಹೊಸ ವ್ಯಕ್ತಿಗಳು ನಿಮ್ಮ ವ್ಯಾಪಾರಕ್ಕೆ ಬರಲಿದ್ದಾರೆ. ಹೊಸ ಯೋಜನೆಗಳಲ್ಲಿ ಯಶಸ್ಸು ಸಾಧ್ಯವಾಗಲಿದೆ ಮತ್ತು ಉತ್ತಮ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ಪ್ರವಾಹ ಸುಸ್ಥಿರವಾಗಿರಲಿದೆ. ಇನ್ನು ಈ ದಿನ ಆದಷ್ಟು ಹೂಡಿಕೆ ಮಾಡಿದ ಪ್ರದೇಶದಿಂದ ಲಾಭ ಸಾಧ್ಯವಾಗಲಿದೆ. ಆದಷ್ಟು ಅತಿಯಾದ ಒಂದು ಖರ್ಚು ಮಾಡದಂತೆ ಆದಷ್ಟು ಎಚ್ಚರಿಕೆಯನ್ನು ತಂದುಕೊಳ್ಳಿ. ಹಣದ ವಿಚಾರದಲ್ಲಿ ತುಂಬ ಜಾಗರೂಕತೆ ಇರಲಿ. ಆದಷ್ಟು ಹೂಡಿಕೆ ಇರಲಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಗುರುಗಳಿಂದ ಸಹಾಯ ದೊರೆಯುವಂಥ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಶುರು ಮಾಡಿಕೊಳ್ಳಲಿದ್ದೀರಿ. ಕಲಿಕೆಯಲ್ಲಿ ಮನಸ್ಸು ಏಕಾಗ್ರತೆ ಕಾಣಲಿದೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರವನ್ನು ನೋಡುವುದಾದರೆ, ಕುಟುಂಬದ ಜೊತೆ ಸುಂದರ ಸಮಯ ಕಳೆಯಬಹುದು. ಪ್ರೇಮಿಗಳು ಎಮೋಷನಲ್ ಕನೆಕ್ಷನನ್ನು ಬಲಪಡಿಸಬೇಕು. ಈ ದಿನ ಕೆಲವು ನಿರ್ಧಾರಗಳಲ್ಲಿ ಬಲಾತ್ಕಾರದಿಂದ ಕೆಲವು ನಿರ್ಧಾರಗಳು ನಡೆಯಬಹುದು, ಬದಲಾಗಬಹುದು. ಆದಷ್ಟು ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದ ನಿಮ್ಮ ಒಂದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಶಕ್ತಿಶಾಲಿ ಆರೋಗ್ಯ ನಿಮ್ಮದಾಗಿರಲಿದೆ. ಹೆಚ್ಚು ಕೆಲಸದಿಂದ ಸ್ವಲ್ಪ ದಣಿವಾಗಬಹುದು. ವ್ಯಾಯಾಮ ಮಾಡುವ ಒಂದು
ಮುಕ್ತವಾಗಿ ಉಸಿರಾಟ ಮಾಡಲು ಸಮಯ ಮೀಸಲಿಡಿ. ಪೇಚಿಗೆ ತೊಂದರೆ ಇದ್ದರೆ ತಕ್ಷಣ ಪರಿಹಾರ ಕಂಡುಕೊಳ್ಳಿ. ಆದಷ್ಟು ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳಿದ್ದಂಥಲ್ಲಿ ವೈದ್ಯರನ್ನು ಭೇಟಿ ಮಾಡಿ ಔಷಧಗಳನ್ನು ಪಡೆದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಸಂಖ್ಯೆ 1, ಶುಭ ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಸೂರ್ಯ ದೇವನ ಆರಾಧನೆ, ಪ್ರಾರ್ಥನೆ, ಪೂಜೆಯನ್ನು ಮಾಡಿಕೊಳ್ಳಿ. ಹಾಗೂ ಮಂತ್ರ ಓಂ ಗೃಢೆ ಸೂರ್ಯಾಯ ನಮಃ ಈ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಜಪ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯದ ಸಮಯದಲ್ಲಿ ಆದಷ್ಟು ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಎಲ್ಲರಿಗೂ ಈ ದಿನ ಶುಭವಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ಕನ್ಯಾ ರಾಶಿಯವರಿಗೆ ನಿಮ್ಮ ಕಾರ್ಯಕ್ಷಮತೆ, ನಿಯಂತ್ರಿತ ಮಾತು ಮತ್ತು ಲೆಕ್ಕಪೂರ್ವಕ ನಡೆ ಮೂಲಕ ಇತರರ ಗಮನ ಸೆಳೆಯಲಿದ್ದೀರಿ. ದಿನವಿಡೀ ತಂತ್ರಬದ್ಧವಾಗಿ ಕಾರ್ಯನಿರ್ವಹಿಸಿಕೊಳ್ಳಿ. ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗತಕ್ಕಂತಹ ದಿನ. ಹಿರಿಯರ ಬೆಂಬಲ ನಿಮಗೆ ದೊರೆಯಲಿದೆ. ವ್ಯಾಪಾರದಲ್ಲಿ ಹೊಸ ಸಂಪರ್ಕಗಳು ಉತ್ತಮ ಲಾಭದ ದಾರಿ ತೋರಿಸಲಿದೆ. ಈ ದಿನ ಹೊಸ ಕೆಲಸ ಡಾಕ್ಯುಮೆಂಟೇಷನ್ ಕೆಲಸಕ್ಕೆ ಸಂಬಂಧಿಸಿದಂತೆ ವ್ಯತ್ಯಾಸವಿಲ್ಲದಂತೆ ಎಚ್ಚರಿಕೆಯಿಂದ ಇರಿ. ಯಾವುದೇ ತಪ್ಪುಗಳಾಗದಂತೆ ನೋಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ನಿಶ್ಚಿತವಾಗಿರಲಿದೆ. ಸಾಲ ಇಳಿಸಿಕೊಳ್ಳುವ ಅವಕಾಶ ನಿಮಗೆ ಸಿಗಲಿದೆ. ಖರೀದಿ ಅಥವಾ ಹೂಡಿಕೆ ಮಾಡುವ ಮುನ್ನ ಪರಿಶೀಲನೆ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಮನಸ್ಸು ಕಲಿಕೆಗೆ ಸಮರ್ಪಿತವಾಗಿರಲಿದೆ. ಅಧ್ಯಾಪಕರಿಂದ ಶ್ಲಾಘನೆ ಸಿಗತಕ್ಕಂತಹ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಉತ್ತಮವಾದಂತಹ ದಿನ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಮಾಧಾನ ಮತ್ತು ಆತ್ಮೀಯತೆ ಇರತಕ್ಕಂಥ ದಿನ. ಸಂಬಂಧದಲ್ಲಿ ನಂಬಿಕೆ ಬೆಳೆಯುವಂಥ ದಿನ. ಪ್ರೇಮಿಗಳಿಗೆ ವಿಚಾರದಲ್ಲಿ ಸ್ಪಷ್ಟತೆ ಬೇಕಾಗಲಿದೆ. ಆದಷ್ಟು ಪ್ರೇಮಿಗಳು ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳನ್ನು ಇಟ್ಟುಕೊಳ್ಳಿ. ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಆರೋಗ್ಯ ಈ ದಿನ ಉತ್ತಮವಾಗಿರಲಿದೆ. ಆಹಾರದಲ್ಲಿ ತುಂಬ ಎಚ್ಚರಿಕೆ ಇರಲಿ. ಜಠರದ ಸಮಸ್ಯೆಗೆ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ. ಯಾವುದೇ ಅನಾರೋಗ್ಯವಿದ್ದಂಥಲ್ಲಿ ನಿರ್ಲಕ್ಷ್ಯ ಮಾಡದೆ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಆದಷ್ಟು ಈ ದಿನ ಯೋಗ, ಧ್ಯಾನ, ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಬೇಡ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 2, ಶುಭ ಸಮಯ ಮಧ್ಯಾಹ್ನ 1ರಿಂದ 2:30ರವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರ ಮತ್ತು ಪೂಜೆಯನ್ನು ನೋಡುವುದಾದರೆ ಈ ದಿನ ಪರಿಹಾರಕ್ಕಾಗಿ ಶ್ರೀ ಮಹಾವಿಷ್ಣು ದೇವರ ಆರಾಧನೆಯನ್ನು ಮಾಡಿ. ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಪರಿಹಾರಕ್ಕಾಗಿ ತೋಳಿಗೆ ಹಸಿರು ಬಟ್ಟೆಯನ್ನು ಧರಿಸಿಕೊಳ್ಳಿ. ಪಕ್ಕದ ವ್ಯಕ್ತಿಗೆ ಆದಷ್ಟು ಸಹಾಯವನ್ನು ಮಾಡಿ. ಈ ದಿನ ಇದನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಶುಭ ದೊರೆಯಲಿದೆ. ಈ ದಿನ ನಿಮಗೆ ಕನ್ಯಾ ರಾಶಿಯವರಿಗೆ ಸುಸ್ಥಿರ ಕಾರ್ಯಪಟು ಅಂತಹ ದಿನವಾಗಿರಲಿದೆ. ಯಾವುದೇ ಕೆಲಸವನ್ನು ಪ್ಲ್ಯಾನ್ ಮಾಡಿದಂತೆ ನಡೆಸಿದರೆ ಯಶಸ್ಸು ಈ ದಿನ ನಿಮಗೆ ನಿಶ್ಚಿತವಾಗಿರಲಿದೆ. ಮನಸ್ಸು ತಾಜಾವಾಗಿರಲು ಹೆಚ್ಚಿನ ಸಮಯ ಪ್ರಬಂಧ ಬಹಳ ಮುಖ್ಯವಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಈ ದಿನ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ದಿನ ನಿಮಗೆ ಶುಭವಾಗಿರಲಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ನಿಮ್ಮ ನಡವಳಿಕೆ, ನಿಷ್ಠೆ ಹಾಗೂ ಸಮತೋಲನ ನಿಮ್ಮ ಶಕ್ತಿಯಾಗಿರಲಿದೆ. ಸಣ್ಣ ಸಮಸ್ಯೆಗಳನ್ನು ನಿಶ್ಚಲ ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳಿ, ಬಿಗುವು ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಉದ್ಯಮದ ವಿಚಾರವನ್ನು ನೋಡುವುದಾದರೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರಲಿದೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಅಗತ್ಯವಾಗಿ ಬೇಕು. ವ್ಯಾಪಾರದಲ್ಲಿ ಏರುಪೇರಾದ ಹಣದ ಒಂದು ಹರಿವನ್ನು ನಿಭಾಯಿಸಬೇಕಾದಂಥ ಒಂದು ಸ್ಥಿತಿ ಎದುರಾಗಲಿದೆ. ಹೊಸ ಒಪ್ಪಂದಗಳು ಅಥವಾ ಲಾಭದ ಸುದ್ದಿ ಲಭ್ಯವಿರಲಿದೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಮೇಲಧಿಕಾರಿಗಳೊಂದಿಗೆ ಆದಷ್ಟು ಸಮಾಧಾನತೆಯಿಂದ, ತಾಳ್ಮೆಯಿಂದ ವರ್ತಿಸಿಕೊಳ್ಳಿ. ಯಾವುದೇ ಎಡವಟ್ಟುಗಳನ್ನು ಮಾಡದೇ ಇರತಕ್ಕಂಥದ್ದು ಉತ್ತಮ.
ಇನ್ನು ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಈ ದಿನ ಹಣಕಾಸಿನಲ್ಲಿ ಒಂದು ಸ್ಥಿರತೆ ಇರತಕ್ಕಂಥ ದಿನ. ಅನಿವಾರ್ಯ ಖರ್ಚುಗಳು ಹೆಚ್ಚಾಗಿ ಎದುರಾಗಬಹುದು. ಸಾಲ ಇಳಿಸಲು ಹೆಚ್ಚಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೂ ಸಾಲದ ಒಂದು ಯೋಚನೆಯನ್ನು ಮಾಡಿಕೊಳ್ಳದೆ ಆದಷ್ಟು ಹಣವನ್ನು ಉಳಿತಾಯ ಮಾಡಿಕೊಳ್ಳಲು ಪ್ರಯತ್ನಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಗಮನ ಸೆಳೆಯುವಂತಹ ದಿನವಾಗಿರಲಿದೆ. ಪರೀಕ್ಷಾ ತಯಾರಿಗೆ ಈ ದಿನ ಉತ್ತಮವಾದಂತಹ ಸಮಯ. ಹೊಸ ಪಠ್ಯ ವಿಷಯಗಳ ಗ್ರಹಣ ಶಕ್ತಿ ಹೆಚ್ಚಾಗತಕ್ಕಂತಹ ದಿನ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮತೋಲನ ಅಗತ್ಯ. ಒಂದು ಕುಟುಂಬದ ಸದಸ್ಯರೊಂದಿಗೆ ತೆರೆದ ಮಾತುಕತೆಯನ್ನು ಮಾಡಿಕೊಳ್ಳಿ. ಪ್ರೇಮ ಸಂಬಂಧಗಳಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಮೂಡುವಂತಹ ದಿನವಾಗಲಿದೆ. ಆದಷ್ಟು ಅನ್ಯೋನ್ಯತೆ ಪ್ರೀತಿ ವಿಶ್ವಾಸಗಳನ್ನು ಮಾಡಿಕೊಳ್ಳಿ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಈ ದಿನ ಆರೋಗ್ಯ ಸಾಮಾನ್ಯವಾಗಿ ಸರಿ ಹೊಂದತಕ್ಕಂಥ ದಿನ. ಎದೆಯ ತೊಂದರೆ ಅಥವಾ ಒತ್ತಡದ ಸಮಸ್ಯೆಗಳು ಏಳಬಹುದಾದ್ದರಿಂದ ತುಂಬ ವಿಶ್ರಾಂತಿಯನ್ನು ಮಾಡಿಕೊಳ್ಳಿ. ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ತಪ್ಪದೆ ಮಾಡಿಕೊಳ್ಳತಕ್ಕಂಥದ್ದು ನಿಮಗೆ ಶುಭವನ್ನು ಕೊಡಲಿದೆ. ಇನ್ನು ಈ ದಿನದ ನಿಮ್ಮ ಸಮಸ್ತ ಒಂದು ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ದುರ್ಗಾದೇವಿಯ ಆರಾಧನೆ ಹಾಗೂ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಮಂತ್ರ ಓಂ ದುಂದುರ್ಗಾಯೈ ನಮಃ. ಹಾಗೂ ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಮಹಿಳೆಯರಿಗೆ ಬಟ್ಟೆ ದಾನವನ್ನು ಮಾಡಿ ಹಣ್ಣನ್ನು ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 6, ಶುಭ ಸಮಯ ಬೆಳಗ್ಗೆ 10:30 ಪ್ರಾರಂಭವಾಗಿ ಮಧ್ಯಾಹ್ನ 12 ಗಂಟೆಯವರೆಗೆ ನಿಮಗೆ ಶುಭ ಸಮಯ. ಈ ಒಂದು ಶುಭ ಕಾರ್ಯದಲ್ಲಿ ಶುಭ ಸಮಯದಲ್ಲಿ ನೀವು ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಹಾಗೂ ದೇವತಾ ಸ್ಮರಣೆಯನ್ನು ಮಾಡಿಕೊಂಡು ಮುಂದುವರಿದಲ್ಲಿ ನಿಮಗೆ ಶುಭ ದೊರೆಯಲಿದೆ. ಇನ್ನು ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನಿಮ್ಮ ವೃಶ್ಚಿಕ ರಾಶಿಯವರಿಗೆ ನಿಮಗೆ ಧೈರ್ಯ, ದೃಢತೆ ಹಾಗೂ ನಿರ್ಧಾರ ಶಕ್ತಿಯಿಂದ ಸಾಕಷ್ಟು ಕೆಲಸಗಳನ್ನು ಪೂರ್ಣಗೊಳಿಸುವ ಅವಕಾಶಗಳು ಕೂಡಿ ಬರಲಿದೆ. ಹಠ ಅಥವಾ ಅಹಂಕಾರ ತ್ಯಜಿಸಿದರೆ ಈ ದಿನ ನೀವು ಯಶಸ್ವಿಯಾಗಿ ಮುನ್ನಡೆಯಬಹುದು. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚು ಆಗುವಂತಹ ದಿನ. ಆದಷ್ಟು ಒಂದು ಸಮಾಧಾನತೆ ಮುಖ್ಯ. ನಿಮ್ಮ ಕಾರ್ಯಕ್ಷಮತೆ ಮೇಲಧಿಕಾರಿಗಳ ಗಮನ ಸೆಳೆಯತಕ್ಕಂತಹ ದಿನ. ನಿಮ್ಮ ವ್ಯವಹಾರದಲ್ಲಿ ಹೊಸ ಯೋಜನೆಗಳನ್ನು ಜಾರಿಗೆ ತರುವ ಒಂದು ಯೋಗವಿದೆ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಒಂದು ತೀರ್ಮಾನವನ್ನು ಸರಿಯಾದಂತಹ ಒಂದು ನಿರ್ಧಾರವನ್ನು ಮಾಡಿಕೊಂಡು ಮುಂದುವರಿಯಿರಿ. ಕೂಲಂಕುಷವಾಗಿ ಪರಿಶೀಲಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರ ಅಗತ್ಯ. ನಿರಾಕರಣೆಯಾದ ಲಾಭದ ಒಂದು ಮೂಲಗಳು ಪುನಃ ಚಟುವಟಿಕೆಯಾಗಬಹುದು. ಋಣ ಸಾಲದಿಂದ ಮುಕ್ತಿಯಾಗಲು ಯೋಜನೆಯನ್ನು ರೂಪಿಸಿಕೊಳ್ಳಿ. ಇನ್ನು ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಮನವಹಿಸಬೇಕಾಗಲಿದೆ. ಆಸಕ್ತಿ ಇರುವ ವಿಷಯಗಳು ಉತ್ತಮ ಬೆಳವಣಿಗೆಯಾಗಲಿದೆ. ಗುರಿ ಸಾಧಿಸಲು ಮತ್ತಷ್ಟು ಶ್ರಮ ಅಗತ್ಯ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಸಂಬಂಧಗಳಲ್ಲಿ ನಿಷ್ಠೆ ಮತ್ತು ಭರವಸೆ ತುಂಬ ಅಗತ್ಯ. ಲೈಫ್ ಲೈನ್ನಲ್ಲಿ ಸರಳ ಮಾತುಗಳ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು. ಆದಷ್ಟು ಎಚ್ಚರವನ್ನು ಬೇಕು. ಪ್ರೀತಿಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಕಲಹಗಳು ಎದುರಾಗಬಹುದು. ಆದಷ್ಟು ಎಚ್ಚರಿಕೆಯಿಂದ ಇರಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಿ ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳ ಮೊದಲು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಸ್ನೇಹಿತರೆ, ದೇಹದ ಒಂದು ಶಕ್ತಿಯು ಇದನ್ನು ಉತ್ತಮವಾಗಿರಲಿದೆ. ಆದರೆ ಸಣ್ಣ ಪುಟ್ಟ ಚರ್ಮ ಸಂಬಂಧಿತಂತಹ ಹಾಗೆ ರಕ್ತದ ಒತ್ತಡ ಸಮಸ್ಯೆ ಇರುವವರು ಆದಷ್ಟು ಈ ದಿನ ತುಂಬ ಜಾಗರೂಕತೆಯಿಂದ ಇರಬೇಕಾದಂಥ ದಿನ. ಒಂದು ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ ಮತ್ತು ಆದಷ್ಟು ಔಷಧಿಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಿ. ಮನಸ್ಸಿನಲ್ಲಿ ನೆಮ್ಮದಿ ತರಲು ಧ್ಯಾನ, ಪ್ರಾಣಾಯಾಮ ಇದನ್ನು ನಮಗೆ ಸಹಾಯವಾಗಲಿದೆ. ನಿಮ್ಮ ಇಂದಿನ ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಸಂಖ್ಯೆ 9, ಶುಭ ಸಮಯ ಮಧ್ಯಾಹ್ನ 12:30 2 ಗಂಟೆಯವರೆಗೆ ನಿಮಗೆ ಶುಭ ಸಮಯ. ಇನ್ನು ಈ ದಿನದ ನಿಮ್ಮ ಎಲ್ಲ ಸರ್ವ ಕಷ್ಟಗಳ ಒಂದು ಪರಿಹಾರಕ್ಕಾಗಿ ಈ ದಿನ ನೀವು
ಪೂಜೆಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶರವಣ ಭವಾಯ ನಮಃ. ಹಾಗೂ ಪರಿಹಾರಕ್ಕಾಗಿ ಕಾಗೆಗಳಿಗೆ ಅನ್ನ ಹಾಕಿ ಹೆಣ್ಣು ಮಕ್ಕಳಿಗೆ ತಂಪು ಪಾನೀಯ ವಿತರಣೆಯ ಸೇವೆ ಮಾಡಿ ಹಾಗೂ ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇತರರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಇಂದು ನಿಮ್ಮ ಚಿಂತನಾ ಶಕ್ತಿ, ಭಾವನಾತ್ಮಕ ಬದ್ಧತೆ ಮತ್ತು ನೈತಿಕ ಮೌಲ್ಯಗಳನ್ನು ಅನುಸರಿಸುವಿಕೆ ಉತ್ತಮ ಫಲ ನೀಡಲಿದೆ. ಹೊಸ ವ್ಯಕ್ತಿಗಳ ಪರಿಚಯದಿಂದ ಬದಲಾವಣೆಗಳನ್ನು ಅನುಭವಿಸುವಂಥ ಸಾಧ್ಯತೆ ಇರಲಿದೆ. ಆದಷ್ಟು ಈ ದಿನ ದೇವತಾ ಆರಾಧನೆಯನ್ನು ಮಾಡಿಕೊಂಡು ಕೆಲಸ ಕಾರ್ಯಗಳಿಗೆ ಮುಂದುವರಿಯಿರಿ. ಈ ದಿನ ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ ಕೆಲಸದ ಒಂದು ಸ್ಥಳದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರತಕ್ಕಂಥ ದಿನ. ಹಳೆಯ ವಿಳಂಬಿತ ಯೋಜನೆಗಳು ಮುಂದುವರಿಯಬಹುದು. ವ್ಯಾಪಾರಿಗಳಿಗೆ ಹೊಸ ಲಾಭದ ಅವಕಾಶಗಳು ಸಿಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಉತ್ತಮ ಫಲಪ್ರಾಪ್ತಿಯಾಗಲಿದೆ. ಆದಷ್ಟು ಈ ದಿನ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಇನ್ನು ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಈ ದಿನ ಹಣಕಾಸಿನಲ್ಲಿ ಸಮತೋಲನ ಕಾಪಾಡಲು ಶಿಸ್ತಿನಿಂದ ಒಂದು ಚಲನೆ ಅಗತ್ಯ. ಅಪರೂಪದ ಲಾಭ ಅಥವಾ ಬೇಡಿಕೆಯ ಹಣ ಮರಳಿ ಸಿಗಬಹುದು. ಗೃಹ ಸಾಲ ಅಥವಾ ಖರ್ಚುಗಳಲ್ಲಿ ಎಚ್ಚರಿಕೆ ಅಗತ್ಯ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಫೋಕಸ್ ಹೆಚ್ಚಾದರೆ ಉತ್ತಮ ಫಲಿತಾಂಶ ಒಂದು ಪ್ರಾಪ್ತಿಯಾಗಲಿದೆ. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಸ್ಪರ್ಧಾತ್ಮಕ ಪರೀಕ್ಷೆಯ ಒಳಗಿನ ಸಿದ್ಧತೆ ಬಲಪಡಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಶಿಕ್ಷಕರ ಮಾರ್ಗದರ್ಶನದಿಂದ ಅಭ್ಯಾಸ ಈ ದಿನ ಸುಲಭವಾಗಲಿದೆ. ವಿದ್ಯೆಯಲ್ಲಿ ಮಕ್ಕಳು ಹೆಚ್ಚಿನ ಒಂದು ಸಮಯವನ್ನು ತೊಡಗಿಸಿಕೊಳ್ಳಿ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಈ ದಿನ ಪ್ರೀತಿಯ ಸಂಬಂಧಗಳು ಬೆಳೆಯಬಹುದು. ಕುಟುಂಬದಲ್ಲಿ ಚಿಕ್ಕ ಪುಟ್ಟ ಅಸಮ್ಮತಿ ಉಂಟಾದರೂ ಬುದ್ಧಿಮತ್ತೆಯಿಂದ ಬಗೆಹರಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಪ್ರೀತಿಯಲ್ಲಿ ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸಗಳು ಮುಖ್ಯ. ಇನ್ನು ಮದುವೆಯ ಯೋಗವಿರುವವರಿಗೆ ಶುಭ ಸುದ್ದಿಯು ಸಾಧ್ಯವಾಗಲಿದೆ. ಮನಸ್ಸಿಗೆ ಒಂದು ಪ್ರೀತಿಯ ಮದುವೆಯ ವಿಚಾರದಲ್ಲಿ ಸಂತೋಷ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ದೇಹದಲ್ಲಿ ಆರೋಗ್ಯ ಉತ್ತಮವಾಗಿದ್ದರೂ ಹೊಟ್ಟೆ ಸಂಬಂಧಿತ ಒಂದು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಆಹಾರದಲ್ಲಿ ಎಚ್ಚರಿಕೆ ಇರಲಿ. ನಿರ್ಲಕ್ಷ್ಯ ಬೇಡ. ಉತ್ತಮ ಆಹಾರವನ್ನು ಸೇವನೆ ಮಾಡಿ. ಬೆಳಗ್ಗಿನ ವೇಳೆ ವ್ಯಾಯಾಮ ಶುರು ಮಾಡಿದರೆ ಶಕ್ತಿಯು ಹೆಚ್ಚಾಗಲಿದೆ. ಪ್ರಾಣಾಯೋಗ, ಧ್ಯಾನ ಇವುಗಳನ್ನು ತಪ್ಪದೆ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೇರಳೆ ಬಣ್ಣ. ಶುಭ ಸಂಖ್ಯೆ 6. ಶುಭ ಸಮಯ ಬೆಳಗ್ಗೆ 10:30ರಿಂದ 12 ಗಂಟೆಯವರೆಗೆ ನಿಮಗೆ ಶುಭ ಸಮಯವಾಗಿರತಕ್ಕಂಥ ಸಮಯ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಹಾಗೂ ದೇವತಾ ಆರಾಧನೆಯನ್ನು ನೋಡುವುದಾದರೆ ಈ ದಿನ ನೀವು ಮಹಾವಿಷ್ಣು ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀ ವಿಠಲಾಯ ನಮಃ. ಈ ಮಂತ್ರವನ್ನು ಸಾಧ್ಯವಿದ್ದಷ್ಟು 21 ಬಾರಿ ಜಪ ಮಾಡಿಕೊಳ್ಳಿ. ಹೆಚ್ಚಿನ ಪರಿಹಾರಕ್ಕಾಗಿ ಗೋಮಾತೆಗೆ ತಾಜಾ ಹುಲ್ಲನ್ನು ಕೊಡಿ ಹಾಗೂ ಆಹಾರವನ್ನು ನೀಡಿ. ಭಗವದ್ಗೀತೆ ಓದಿದರೆ ಈ ದಿನ ಮನಸ್ಸಿಗೆ ಶಾಂತಿ ದೊರಕತಕ್ಕಂಥ ಒಂದು ದಿನವಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ನಿಮ್ಮ ಒಳನೋಟ ಹಾಗೂ ಶಿಸ್ತಿನ ನಡವಳಿಕೆ ನಿಮಗೆ ಮುನ್ನಡೆಗೆ ಸಹಾಯ ಮಾಡಲಿದೆ. ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಲಾಭದಾಯಕವಾಗಲಿದೆ. ಉದ್ಯೋಗ ಉದ್ಯಮದ ವಿಚಾರವನ್ನು ನೋಡುವುದಾದರೆ ಕೆಲಸದ ಒಂದು ಸ್ಥಳದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಪ್ರೋತ್ಸಾಹ ದೊರೆಯತಕ್ಕಂತಹ ಒಂದು ಸಂಭವ ಇರಲಿದೆ. ಅಧಿಕಾರಿಗಳೊಂದಿಗೆ ಉತ್ತಮ ಸಂಪರ್ಕ ಇರುವುದು ಲಾಭಕಾರಿಯಾಗಲಿದೆ. ವ್ಯವಹಾರದಲ್ಲಿ ಹೊಸ ತಂತ್ರವನ್ನು ಅಳವಡಿಸುವ ಅವಕಾಶಗಳು ಇರಲಿದೆ. ಸೀನಿಯರ್ಗಳ ಒಂದು ಸಲಹೆ ಮೌಲ್ಯ ನಿಮಗೆ ನೀಡಬೇಕು. ಹಾಗೂ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಆದಷ್ಟು ಅಚ್ಚುಕಟ್ಟಿನಿಂದ ಕೆಲಸವನ್ನು ಮಾಡಿಕೊಳ್ಳಿ. ಒಂದು ಸಂಜೆಯ ಹೊತ್ತಿಗೆ ನಿಮಗೆ ಶುಭ ಫಲಗಳು ದೊರೆಯಲಿದೆ. ಇನ್ನು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಭದಾಯಕವಾದಂತಹ ದಿನ. ಹಳೆಯ ಬಾಕಿಗಳಿಂದ ಹಣ ಒಂದು ಮುಕ್ತವಾಗಬಹುದು. ಹೊಸ ಹೂಡಿಕೆ ಯೋಚನೆ ಇಲ್ಲದಿದ್ದರೆ ಉತ್ತಮ. ಅನಾವಶ್ಯಕ ಖರ್ಚು ತಪ್ಪಿಸಲು ಕಟ್ಟುನಿಟ್ಟು ಬಜೆಟ್ ಪಾಲನೆಯನ್ನು ಅಗತ್ಯವಾಗಿ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಗುರಿ ಸ್ಪಷ್ಟವಾಗಿರಲಿದೆ. ಸ್ಕಾಲರ್ಶಿಪ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ
ಯಶಸ್ಸು ಸಿಗುವಂಥ ಸಾಧ್ಯತೆ ಇದೆ. ಗುರುಗಳ ಅಥವಾ ಹಿರಿಯರ ಮಾರ್ಗದರ್ಶನ ಉಪಯುಕ್ತವಾಗಿ ಪಡೆದುಕೊಳ್ಳಿ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂಯಮ ಇರಲಿ. ಮದುವೆ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮವಾದಂತಹ ದಿನ. ದಾಂಪತ್ಯ ಸಂಬಂಧದಲ್ಲಿ ನಂಬಿಕೆ ಮತ್ತು ಸಮರ್ಪಣಾ ಭಾವ ಹೆಚ್ಚಾಗಿರಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಹದಲ್ಲಿ ಚಟುವಟಿಕೆ ಹೆಚ್ಚಿದಂತೆ ಅನುಭವವಾಗಬಹುದು. ಮೂಳೆಗಳ ತೊಂದರೆ ಅಥವಾ ಕೀಲು ನೋವಿಗೆ ತಕ್ಷಣ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ನಿದ್ರೆ ಸಮರ್ಪಕವಾಗಿ ಪಡೆದುಕೊಳ್ಳಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 8, ಶುಭ ಸಮಯ ಸಂಜೆ 4ರಿಂದ 6 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಈ ದಿನ ಶನಿದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೂ ಮಂತ್ರ ಓಂ ಶಂ ಶನೇಶ್ಚರಾಯ ನಮಃ. ಪರಿಹಾರಕ್ಕಾಗಿ ಜಾತಕದ ಪ್ರಕಾರ ಈ ಶನಿ ದೇವರಿಗೆ ಅರ್ಚನೆಯನ್ನು ಮಾಡಿ ಹಾಗೂ ಎಳ್ಳನ್ನು ದಾನ ಮಾಡಿಕೊಳ್ಳಿ, ಶುಭ ದೊರೆಯಲಿದೆ. ಹಾಗೂ ಶನಿ ದೇವರ ಒಂದು ಹನುಮಾನ್ ಚಾಲೀಸ್ ಮಂತ್ರವನ್ನು ಪಠನ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿಚಾರವನ್ನು ಸರಿಯಾಗಿ ಮಾಡಿಕೊಂಡಲ್ಲಿ ಇದನ್ನು ನಿಮಗೆ ಶುಭ ದೊರೆಯಲಿದೆ. ಇದನ್ನು ನಿಮಗೆ ಮಕರ ರಾಶಿಯವರಿಗೆ ನಿಮ್ಮ ಜವಾಬ್ದಾರಿ ಮತ್ತು ಶಿಸ್ತಿನ ಮೂಲಕ ಇದನ್ನು ಯಶಸ್ಸು ಪಡೆಯಲಿದ್ದೀರಿ. ಆರ್ಥಿಕವಾಗಿ ನಿಮಗೆ ಉತ್ತಮ ಬೆಳವಣಿಗೆ ಕಾಣುವ ಒಂದು ಸಂಭವವಿರತಕ್ಕಂಥ ದಿನ. ಆತ್ಮವಿಶ್ವಾಸದಿಂದ ದಿನದ ಕಾರ್ಯಗಳನ್ನು ಪೂರ್ಣಗೊಳಿಸಿದಲ್ಲಿ ಈ ದಿನ ನಿಮ್ಮ ಜೀವನ ಸುಖಮಯವಾಗಿರಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೆ ಈ ದಿನ ಶುಭವಾಗಿರಲಿ. ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ನೀವು ಹೊಸ ಉತ್ಸಾಹದಿಂದ ದಿನವನ್ನು ಆರಂಭಿಸಲಿದ್ದೀರಿ. ಸೃಜನಶೀಲತೆ ಮತ್ತು ಹೊಸ ಕಲ್ಪನೆಗಳಿಂದ ನಿಮಗೆ ಯಶಸ್ಸು ದೊರೆಯಲಿದೆ. ಶಕ್ತಿ ಮತ್ತು ಸಮತೋಲನದ ದಿನವಾಗಿರಲಿದೆ. ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ ನಿಮ್ಮ ಕೆಲಸದಲ್ಲಿ ಒಂದು ಸ್ಥಳದಲ್ಲಿ ಹೊಸ ಹೊಣೆಗಾರಿಕೆಗಳ ನಿರ್ವಹಣೆಯಲ್ಲಿ ನಿಮಗೆ ಯಶಸ್ಸು ದೊರೆಯಲಿದೆ. ತಂಡದೊಂದಿಗೆ ಉತ್ತಮ ಸಹಕಾರ ದೊರೆಯಲಿದೆ. ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವವರಿಗೆ ಇಂದು ಶುಭ ದಿನವಾಗಿರಲಿದೆ. ಉದ್ಯಮದಲ್ಲಿ ಹೊಸ ಒಪ್ಪಂದಕ್ಕೆ ಸಾಧ್ಯತೆಗಳು ಕೂಡಿ ಬರಲಿದೆ ಮತ್ತು ಹೊಸ ಕೆಲಸ ಕಾರ್ಯಗಳು ಪ್ರಾರಂಭವಾಗತಕ್ಕಂಥ ಒಂದು ಯೋಗವಿದೆ. ಮತ್ತು ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಅನಿರೀಕ್ಷಿತ ಹಣದ ಹರಿವು ಉತ್ತಮವಾಗಿ ನಡೆಯಲಿದೆ. ಹಳೆಯ ಸಾಲ ವಾಪಸ್ಸಾಗುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಹೂಡಿಕೆಗೆ ಯೋಗ್ಯ ಸಮಯ. ಆದರೆ ಜಾಸ್ತಿ ಉತ್ಸಾಹವಿಲ್ಲದೆ ತೀರ್ಮಾನವನ್ನು ಕೈಗೊಳ್ಳಬೇಡಿ. ಆದಷ್ಟು ಹೂಡಿಕೆಯನ್ನು ಸರಿಯಾದ ಸಮಯವನ್ನು ನೋಡಿಕೊಂಡು ಮುಂದುವರಿಯಿರಿ. ಇನ್ನು ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ತೊಡಗಿಕೊಳ್ಳಲು ಇದನ್ನು ಸ್ವಲ್ಪ ಆಲಸ್ಯ ಬರಬಹುದು. ಆದ್ದರಿಂದ ನಿಯಮಿತ ಅಧ್ಯಯನವನ್ನು ಸರಿಯಾದ ಸಮಯಕ್ಕೆ ಮಾಡಿಕೊಳ್ಳಿ. ಆದಷ್ಟು ಪಠ್ಯೇತರ ಚಟುವಟಿಕೆಗಳಲ್ಲಿ ಪ್ರಗತಿಯನ್ನು ಕಾಣಲಿದ್ದೀರಿ. ಪರೀಕ್ಷೆಯ ತಯಾರಿ ಮೇಲೆ ಹೆಚ್ಚು ಗಮನವನ್ನು ಕೊಡಿ. ಆದಷ್ಟು ಪರೀಕ್ಷೆಯ ಕಡೆಗೆ ಫೋಕಸ್ಸನ್ನು ಮಾಡಿ ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ. ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಪ್ರೀತಿಯಲ್ಲಿ ಮನವೊಲಿಸುವಂತಹ ದಿನ. ದಾಂಪತ್ಯದಲ್ಲಿ ಹೊಸ ಆತ್ಮೀಯತೆ ಬೆಳೆಯತಕ್ಕಂತಹ ದಿನ. ಕುಟುಂಬದ ಸದಸ್ಯರೊಂದಿಗೆ ಸಮಾಲೋಚನೆ ಮಾಡಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯ ಉತ್ತಮವಾಗಿರಬಹುದು. ಆದರೆ ಒಂದು ಬೇಸರತೆ ಅಥವಾ ಮನಸ್ಥಿತಿಯಲ್ಲಿ ಏರುಪೇರುಗಳಾಗಬಹುದು. ಸ್ವಲ್ಪ ಆರೋಗ್ಯದಲ್ಲಿ ಇದನ್ನ ಜಾಗರೂಕತೆ ಬೇಕು. ಯೋಗ ಧ್ಯಾನವನ್ನು ಅನುಸರಿಸಿ ಆಹಾರದಲ್ಲಿ ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವನೆ ಮಾಡಿ. ಆಹಾರದ ವ್ಯತ್ಯಾಸದಿಂದಾಗಿ ದೇಹದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹಾಗೂ ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ಬರಬಹುದು. ಹೆಚ್ಚಿನ ಜಾಗರೂಕತೆ ಇರಲಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 4, ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಶುಭ ಸಮಯ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಹನುಮಂತ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಹಂ ಹನುಮತೇ ನಮಃ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಹಾಗೂ ಪರಿಹಾರಕ್ಕಾಗಿ ಮಂಗಳವಾರ ಅಥವಾ ವಿಶೇಷವಾಗಿ ಈ ದಿನ ನೀವು ಆದಷ್ಟು ಹನುಮಾನ್ ಚಾಲೀಸನ್ನು ಪಠಣ ಮಾಡಿ ಮತ್ತು ಹಣ್ಣು ಹಂಪಲುಗಳನ್ನು ದಾನ ಮಾಡಿ, ವಸ್ತ್ರಗಳನ್ನು ದಾನ ಮಾಡಿಕೊಳ್ಳಿ. ಇದನ್ನು ಕುಂಭರಾಶಿಯವರಿಗೆ ನಿಮಗೆ ಶುಭ ಫಲಗಳು ದೊರೆಯಲಿದೆ. ಆದಷ್ಟು ನಿಮ್ಮ ಇಷ್ಟದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ.
ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದಲ್ಲಿ ಇತರರಿಗೂ ಶೇರ್ ಮಾಡಿ ಮತ್ತು ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುಭವಾಗಲಿ. ಮುಂದಿನ ರಾಶಿ ಮೀನರಾಶಿ. ಇಂದು ನೀವು ಭಾವನಾತ್ಮಕವಾಗಿ ಪ್ರಭಾವಿತರಾಗಬಹುದು. ಸ್ನೇಹಿತರು ಅಥವಾ ಕುಟುಂಬದಿಂದ ಹೊಸ ಆಧಾರ ಸಿಗಲಿದೆ. ಕೆಲವೊಂದು ಕಾರ್ಯಗಳಲ್ಲಿ ತಾಳ್ಮೆ ಮುಖ್ಯವಾಗಲಿದೆ. ಆದಷ್ಟು ಈ ದಿನ ಎಲ್ಲ ಕೆಲಸಗಳಲ್ಲಿ ತಾಳ್ಮೆ ಅವಶ್ಯಕ. ಇನ್ನು ನಿಮ್ಮ ಉದ್ಯೋಗ ಅಥವಾ ಉದ್ಯಮದ ವಿಚಾರವನ್ನು ನೋಡುವುದಾದರೆ ಸ್ನೇಹಿತರ ಕೆಲಸದಲ್ಲಿ ಸರ್ಜನಾತ್ಮಕತೆ ಬೆಳೆಸುವಂಥ ದಿನ, ಹಿರಿಯರ ಮಾರ್ಗದರ್ಶನ ಲಭಿಸತಕ್ಕಂಥ ದಿನ, ಉದ್ಯಮದಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಫಲ ನೀಡಲಿದೆ. ಸಹೋದ್ಯೋಗಿಗಳೊಂದಿಗೆ ಗೊಂದಲವನ್ನು ತಪ್ಪಿಸಿಕೊಳ್ಳಿ. ಮತ್ತು ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ನಿರೀಕ್ಷಿತ ಹಣ ವ್ಯಯವಾಗಬಹುದು. ಆದ್ದರಿಂದ ಖರ್ಚುಗಳಲ್ಲಿ ಎಚ್ಚರಿಕೆ ಅಗತ್ಯ. ಹೂಡಿಕೆಗೆ ಇಂದಿನ ದಿನ ಯೋಗ್ಯವಲ್ಲ. ಆದಷ್ಟು ಹಣವನ್ನು ಉಳಿತಾಯ ಮಾಡಿಕೊಳ್ಳಿ. ತಾತ್ಕಾಲಿಕ ಹಣಕಾಸು ಸಹಾಯದ ಅಗತ್ಯದ ಸಮಯವಾಗಿರಲಿದೆ. ಆದಷ್ಟು ಒಳ್ಳೆಯ ರೀತಿಯಿಂದ ಮುಂದುವರಿಯಿರಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮ ಅವಶ್ಯಕ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಾಧ್ಯವಾಗಲಿದೆ. ಕಲಿಕೆ ಬಗ್ಗೆ ಗಮನ ಕೇಂದ್ರೀಕರಿಸುವುದು ತುಂಬ ಮುಖ್ಯ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಪ್ರೀತಿಯ ವಿಚಾರದಲ್ಲಿ ಸಂವೇದನೆ ಹೆಚ್ಚಾಗಬಹುದು. ವೈವಾಹಿಕ ಜೀವನದಲ್ಲಿ ಮನಸೂರೆಸುವ ಸಂಭಾಷಣೆ ನಡೆಯಬಹುದು. ವೈವಾಹಿಕ ಜೀವನ ಸುಖಮಯವನ್ನು ಕಾಣಲಿದ್ದೀರಿ. ಕುಟುಂಬದ ಹಿರಿಯರೊಂದಿಗೆ ಮಾತುಕತೆ ಹೆಚ್ಚು ಪ್ರಭಾವ ಬೀರಲಿದೆ. ಹಿರಿಯರ ಆಶೀರ್ವಾದ, ಒಂದು ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಮನಸ್ಸಿನಲ್ಲಿ ನಿಶ್ಚಲತೆ ಇರತಕ್ಕಂಥ ದಿನ. ಹೆಚ್ಚು ವಿಶ್ರಾಂತಿ, ಸರಿಯಾದ ನಿದ್ರೆ ಅವಶ್ಯಕ. ನೀರಿನ ಸೇವನೆ ಹೆಚ್ಚಿಸಿ. ಜೀರ್ಣಕ್ರಿಯೆಯ ಮೇಲೆ ಹೆಚ್ಚಿನ ಗಮನವನ್ನು ಕೊಡಿ. ಇಂದಿನ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 2, ಶುಭ ಸಮಯ ಸಂಜೆ 4:30ರಿಂದ 6 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ, ಪೂಜೆಗಾಗಿ ಗುರು ದತ್ತಾತ್ರೇಯರ ದೇವರ ಸ್ಮರಣೆಯನ್ನು ಮಾಡಿ. ಮಂತ್ರ ಓಂ ಶ್ರೀ ದತ್ತಾತ್ರೇಯಾಯ ನಮಃ. ಪರಿಹಾರಕ್ಕಾಗಿ ಈ ದಿನ ಗುರು ದತ್ತಾತ್ರೇಯ ಸ್ವಾಮಿಗೆ ಹಾಲು ಅಥವಾ ಬಾಳೆಹಣ್ಣನ್ನು ನೈವೇದ್ಯ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು ಗುರುದೇವರಿಗೆ ನಮನ ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ದಿನ ನಿಮಗೆ ಮೀನರಾಶಿಯವರಿಗೆ ಇಂದು ಸಂವೇದನೆ ಮತ್ತು ತಾಳ್ಮೆಯಿಂದ ಮುನ್ನಡೆಯಬೇಕು. ಕೆಲಸದಲ್ಲಿ ಸತತ ಪ್ರಯತ್ನವು, ಕುಟುಂಬದಲ್ಲಿ ಸ್ನೇಹಭಾವವು ಇಂದು ನಿಮ್ಮ ಶಕ್ತಿಯಾಗಿರಲಿದೆ. ಸ್ನೇಹಿತರೆ, ಆದಷ್ಟು ಈ ದಿನ ದೇವತಾ ಆರಾಧನೆ, ಇಷ್ಟದೇವತಾ ಆರಾಧನೆ, ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ದಿನ ನಿಮಗೆ ಶುಭವಾಗಿರಲಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನೀವು ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನೀವು ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲ 12 ರಾಶಿಯವರಿಗೂ ಈ ದಿನ ಭಗವಂತ ಯೋಗ, ಭಾಗ್ಯ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಹಾಗೂ ಸಕಲ ಕಾರ್ಯದಲ್ಲಿ ಜಯವನ್ನು ಕೊಟ್ಟು ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ. ಭಗವಂತ ನಿಮಗೆ ಯೋಗ ಭಾಗ್ಯಗಳನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.